ಇನ್ನು ಚೀನಾದಲ್ಲಿ ಈಗ ಮೆಡಿಕಲ್ ಎಮರ್ಜೆನ್ಸಿ ಶುರುವಾಗಿದ್ದು ಇಡೀ ವಿಶ್ವವೇ ಮತ್ತೆ ಕೋವಿಡ್ ರೀತಿಯ ಭಯದಲ್ಲಿದೆ. ಏನಾಗುತ್ತೋ ಏನೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಸಿಲಿಕಾನ್ ಸಿಟಿಯ ಮಕ್ಕಳಿಬ್ಬರಿಗೆ ಈಗಾಗಲೇ HMP ವೈರಸ್ ಇರೋದು ದೃಢಪಟ್ಟಿದೆ. ಹಾಗಾಗಿ ಇದಕ್ಕೆ ಮಕ್ಕಳ ತಜ್ಞರು ಪೋಷಕರಿಗೆ ಒಂದಷ್ಟು ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ. ಹೇಗೆ ನೋಡ್ಕೋಬೇಕು ಮಕ್ಕಳನ್ನ ಅಂತ ಬನ್ನಿ ನೋಡೋಣ. ಬೆಂಗಳೂರಿಗೂ ಕಾಲಿಟ್ಟ HMP ವೈರಸ್. ಮಕ್ಕಳ ಆರೋಗ್ಯದ ಮೇಲೆ ಇರಲಿ ಗಮನ. ಪೋಷಕರೇ ಭಯ ಬೇಡ, ಎಚ್ಚರಿಕೆ ಅತ್ಯಗತ್ಯ. HMP ವೈರಸ್ ಬಗ್ಗೆ ವೈದ್ಯಕೀಯ ಲೋಕವೇ ಆತಂಕಗೊಂಡಿದೆ. ಚೀನಾದಲ್ಲಿ ಶುರುವಾಗಿರೋ ಈ HMP ವೈರಸ್ ಹೊಸ ವೇರಿಯಂಟ್ ಆಗಿದ್ದು, ಅದರ ಪರಿಣಾಮವೇನು ಅನ್ನೋದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಈಗ ಇದೇ ವೈರಸ್ ನಮ್ಮ ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ ಇರೋದು ದೃಢಪಟ್ಟಿದೆ. ಈ ವೈರಸ್ ಹೊಸದಲ್ಲ, 2001ರಿಂದಲೇ ಇದ್ದು ಅಂತಹ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಮತ್ತೊಂದು ಪ್ಯಾಂಡಮಿಕ್ ಆಗಿಬಿಡುವ ಸಾಧ್ಯತೆಗಳು ಹೆಚ್ಚಾಗಿದ್ದು, ಸರ್ಕಾರ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದೆ. ಇನ್ನು ಮಕ್ಕಳ ಮೇಲೆ ಬೇಗನೆ ಪರಿಣಾಮ ಬೀರುವ ವೈರಸ್ ಆಗಿದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಮುಂಜಾಗ್ರತೆಯನ್ನ ಪೋಷಕರು ವಹಿಸಲೇಬೇಕು ಅಂತಿದ್ದಾರೆ. ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಇದೇನು ಹೊಸದಲ್ಲ. ವೈರಸ್ 2001ರಿಂದ ನೆದರ್ಲ್ಯಾಂಡ್ಸ್ ದೇಶದಲ್ಲಿ ಕಂಡು ಬಂದಿದೆ. ಇದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡು ಬರುವಂತಹ ವೈರಸ್. ಎಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್ಗಳು ಮತ್ತೆ ವಯಸ್ಕರು, 60 ವರ್ಷದಿಂದ ಮೇಲ್ಪಟ್ಟ ವಯಸ್ಸರು, ಅಂತವರಲ್ಲಿ ಬಹಳಷ್ಟು ತೊಂದರೆಗಳನ್ನ ಮಾಡುವಂತ ಸಾಧ್ಯತೆಗಳು ಇದರಲ್ಲಿ. ಹೌದು, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಕಾರಣದಿಂದ ಈ ವೈರಸ್ ಸೋಂಕಿಗೆ ಒಳಗಾಗುವ ಸಾಧ್ಯತೆ ದಟ್ಟವಾಗಿದೆ. ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಉಸಿರಾಟದ ಸಮಸ್ಯೆ, ಸುಸ್ತು ಕಾಣಿಸಿಕೊಳ್ಳೋದು ಸಾಮಾನ್ಯ. ಹೀಗಾಗಿ ಮಕ್ಕಳಲ್ಲಿ ಈ ರೋಗ ಲಕ್ಷಣಗಳು ಕಂಡುಬಂದ್ರೆ ವೈದ್ಯರ ಬಳಿ ಕರೆದುಕೊಂಡು ಹೋಗುವಂತೆ ತಜ್ಞರು ಸೂಚಿಸಿದ್ದಾರೆ. ಜೊತೆಗೆ 3 ಅಥವಾ 5 ದಿನಗಳಲ್ಲಿ ಕಡಿಮೆ ಆಗದೇ ಇದ್ರೆ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತದೆ. ಮಕ್ಕಳ ತಜ್ಞರ ಸಲಹೆಗಳು: ಶಾಲೆಯಲ್ಲಿ ಮಕ್ಕಳು ಎಚ್ಚರಿಕೆಯಿಂದ ಇರುವಂತೆ ನೋಡಿಕೊಳ್ಳಬೇಕು. ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ. ಬಿಸಿಯಾದ ಆಹಾರವನ್ನೇ ನೀಡಿ. ತಂಪು ಪಾನೀಯಗಳನ್ನ ಸದ್ಯಕ್ಕಂತೂ ನೀಡಬೇಡಿ. ಆಗಾಗ ಕೈ ಮತ್ತು ಮುಖವನ್ನ ತೊಳೆಯುವ ಮೂಲಕ ಶುಚಿತ್ವವನ್ನ ಕಾಪಾಡಿ. ಮಾಸ್ಕ್ ಹಾಕಿಸೋದು ಉತ್ತಮ. ಬೆಚ್ಚನೆ ಬಟ್ಟೆಗಳನ್ನು ಹಾಕಿಸಿ. ಈ ರೋಗದ ಲಕ್ಷಣಗಳು ಇದ್ದವರಿಂದ ದೂರ ಇರಬೇಕು. ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಇದಾಗಿದೆ. ಕೊರೋನಾ ಸಮಯದಲ್ಲಿ ಪಾಲಿಸಿದ ನಿಯಮಗಳನ್ನ ಫಾಲೋ ಮಾಡಿ. ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ನಾವು ಮಕ್ಕಳಿಗೆ ಬರದೆ ಹೇಗೆ ತಡೆಗಟ್ಟಬಹುದು? ನಾವು ನಮ್ಮ ಮಕ್ಕಳಿಗೆ ಕ್ರೌಡೆಡ್ ಪ್ಲೇಸಸ್ನ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಹ್ಯಾಂಡ್ ಹೈಜೀನ್ ಹೇಳ್ಕೊಡ್ಬೇಕು. ಕೋವಿಡ್ ಟೈಮಲ್ಲಿ ನಾವು ಯಾವ ಥರ ಮಾಡ್ತಾ ಇದ್ವಿ ಅದೇ ಥರ. ಆಮೇಲೆ ಮಾಸ್ಕ್, ಕ್ರೌಡೆಡ್ ಪ್ಲೇಸಸ್ ಹೋದರೆ ಮಾಸ್ಕ್ ಯೂಸ್ ಮಾಡೋದು. ಇಲ್ಲಾಂದರೆ ಯಾರಾದರೂ ಮನೆಯಲ್ಲಿ ಕೆಮ್ಮು ನೆಗಡಿ ಯಾರಾದರೂ ಇದ್ದರೆ ಅವರು ಮಾಸ್ಕ್ ಯೂಸ್ ಮಾಡಿಕೊಂಡು ಅವ್ರನ್ನ ಸ್ವಲ್ಪ ಐಸೋಲೇಟ್ ಮಾಡೋದು. ರೋಗ ಬಂದ್ಮೇಲೆ ಹೆಣಗಾಡೋದಕ್ಕಿಂತ ಬರೋದಕ್ಕಿಂತ ಮೊದಲು ಮುಂಜಾಗ್ರತೆ ವಹಿಸೋದು ಬೆಸ್ಟ್. ಈ ವೈರಸ್ ಸೋಂಕು ಬಂದ್ರೂ ಭಯ ಪಡದೆ ಸೂಕ್ತ ಚಿಕಿತ್ಸೆ ಪಡೆದ್ರೆ ಎಲ್ಲರೂ ಸೇಫ್. ನೆಗ್ಲೆಕ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.